ಯಾರು ತುಗಿಸ್ಬಾರ್ರಿ ಹಿಂದೆ ದಯವಿಟ್ಟು ಹಿಂತರ್ಸಪ್ಪ ರಘು ಹಿಂತರಿಸಿರುವುದು ಎದಕ್ಕೂ ಇದೆ ಹಿಂತರ್ಬದಿ ಈಗ ಜೋರಾದ ಚಪ್ಪಾಳೆ ವೇದಿಕೆ ಮೇಲೆ ಇದ್ರು ಗುಜ್ಜಾಲ್ ಬರ್ರಿ ಈಗ ಶಿವಣ್ಣ ಮಾತಾಡ್ತಾರ ದಯವಿಟ್ಟೆಲ್ಲ ಶಾಂತರಾವ್ ಹಿಂದ ಸಮೃದ್ಧಿಗೆ ಹುಬ್ಬಳ್ಳಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಆಗಮಿಸಿದ್ದಕ್ಕಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಅನಿಲ್ ಪಾಟೀಲ್ ಅವರು, ವಿಜಯ್ ಅಪ್ಪಾಜಿ ಅವರು, ಶಿವರಾಜ್ ಗೌರಿ ಅವರು ಮತ್ತು ನಮ್ಮ ಗೀತಕ್ಕ ಬಂದಾರ. ಒಂದ್ ನಿಮಿಷ ದಯವಿಟ್ಟು ಶಾಂತವಾಗ್ರಿ, ಒಂದ್ ನಿಮಿಷ. ಅಲ್ತಾ ತೊಳ್ಳರವ್ರು ಕೂಡ ಇಲ್ಲಿ ಬಂದಿದ್ದಾರೆ. ಒಂದ್ ನಿಮಿಷ ಯಾರು ಮಾತಾಡಬಾರ್ದು ದಯವಿಟ್ಟು. ಮೊನ್ನೆ ನಮ್ಮ ಕೆಪಿ ಶ್ರೀಕಾಂತ್ ಅವರು ಹೇಳ್ತಾ ಇದ್ರು, ಗೀತಾ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳನ್ನ ಕರೆದು ಮನೆಗೆ ಊಟ ಹಾಕಿಸ್ತಾ ಇದ್ರು, ನಮಗೆಲ್ಲ ಅನ್ನಪೂರ್ಣೇಶ್ವರಿ ಆಗಿದ್ರು ಅಂತೇಳಿ. ಈಗ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಅನ್ನಪೂರ್ಣೇಶ್ವರಿ ಆಗ್ಯಾರ ಅಂತೇಳಿ ಕಿತ್ತಮ್ಮ ಬಂದವ ಜೋರಾದ ಚಪ್ಪಾಳೆ ನಮ್ಮ ಅಕ್ಕಗೆ. ಈಗ ನಮ್ಮ ಅನಿಲ್ ಪಾಟೀಲ್ ಅವರು ಮತ್ತು ನಮ್ಮ ಶಿವರಾಜ್ ಗೌರಿ ಅವರು, ವಿಜಯ್ ಅವರು ನಮ್ಮ ಪಕ್ಕದ ಮಾತ್ರ ಶಿವಣ್ಣಗೆ ರಾಯಣ್ಣನ ಮೂರ್ತಿ ಕೊಟ್ಟೆ ಬೆಳಗಾವಿ ಕುಂದ ಧಾರವಾಡ ಪೇಡೆ ಶಿವಣ್ಣಗೆ ಕೊಡಬೇಕಂತೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಇದು ಮಾಡ್ತಾ ಇದೆ. ನಮ್ಮ ಅನಿಲ್ ಪಾಟೀಲ್ ಅವರು ಅವರಿಗೆ ಸನ್ಮಾನ ಮಾಡ್ಬೇಕು ರಾಯಣ್ಣನ ಮೂರ್ತಿ ಕೊಟ್ಟು. ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರಿಗೆ ಮುಂದಿನ ಕಾರ್ಯಕ್ರಮ ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಇವನ್ಯಾರ ಮಗನೋ ಹಿಂಗವನಲ್ಲ, ಇವಳ್ಯಾರ ಮಗಳೋ ಹಿಂಗವಳಲ್ಲ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ ಕಣ್ಣಿಂದಲೇ ಸೆಳ್ಕೊಂಡ್ಲೆ ಹಾ, ಇವನ್ಯಾರ ಮಗನೋ ಹಿಂಗವನಲ್ಲ, ರಾಜ್ಕುಮಾರ್ ಮಗನು ರಾಜ್ಕುಮಾರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಜಯ ಎಲ್ಲ ಕಡೆ ಚೆನ್ನಾಗಿದೆ, ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಗೊತ್ತಿರ್ಬೇಕಲ್ಲ, ನೀವು ನೋಡ್ತಾನೆ ಇದ್ದೀರಾ, ಎಲ್ಲ ಕಡೆ ಚೆನ್ನಾಗಿದೆ. ಇವಾಗ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಸಿರ್ಸಿ, ಹುಬ್ಳಿ, ಇವತ್ತು ನಾಳೆ ರಾಣಿಬೆನ್ನೂರು, ತುಮಕೂರು. ನಿಮ್ಗೆ ಗೊತ್ತಿರ್ಬೇಕಲ್ಲ, ನೀವೇ ಹೇಳ್ಬೇಕು. ಯಾಕಂದ್ರೆ ನಮಗೆ ಚೆನ್ನಾಗೇ ಬರ್ತಾ ಇದೆ ಎಲ್ಲ ಕಡೆನೂ. ಸೊ ಮೀಡಿಯಾದವ್ರು ಅವ್ರ ತರ ಕವರ್ ಮಾಡಬೇಕು. ಚೆನ್ನಾಗಿದೆ ಎಲ್ಲ ಕಡೆ. 29ನೇ ತಾರೀಕು ರಿಲೀಸ್ ಆಗ್ತದೆ. ಹೇಳಿ. ಅಂದ್ರೆ ಮಫ್ತಿಲ್ ತುಂಬಾ ಈ ಪಾತ್ರ ತುಂಬಾ ಇಷ್ಟಪಟ್ಟಿದ್ರು. ಬಟ್ ಬಯಲುತಿರಣಗಲ್ ಪಾತ್ರ ಇವಾಗ ಹೃದಯಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಇಲ್ಲ, ಅದು ಬಹಳ ಹತ್ರಕ್ಕೆ ಹೋಗಿದೆ ಪಾತ್ರ. ಮತ್ತೆ ಸೀಕ್ವೆಲ್ ಮಾಡ್ತೀವಿ, ಯಾಕಂದ್ರೆ ಪ್ರೀಕ್ವೆಲ್ ಆದ್ಮೇಲೆ ಸೀಕ್ವೆಲ್ ಬರಲೇಬೇಕು. ಇದು ಮಾಡ್ತಾ ಇದೀವಿ ಇವಾಗ. ಇದು ನೆಕ್ಸ್ಟ್ ನಾನು US ಹೋಗ್ತಾ ಇದ್ದೀನಿ. ನಾನೊಂದು ಸರ್ಜರಿ ಇದೆ, ಅದು ಮುಗಿಸ್ಕೊಂಡ್ ಬರ್ತೀನಿ. ಅದಾದ್ಮೇಲೆ ಮಿಚೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಒಂದು 45 ಮುಗಿದಿದೆ,
ಅದು ರಿಲೀಸ್ ರೆಡಿ ಆಗ್ತಾ ಇದೆ. ಅದು ಮೆಚ್ಚ ಶೂಟಿಂಗ್ ನಡೀತಾ ಇದೆ. ಒಂದು ಬಂದ ಮೇಲೆ ಮೆಚ್ಚೇಜ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿದೆಯಮ್ಮ. ಎಲ್ಲ ಉತ್ತರ ಕರ್ನಾಟಕ, ಎಲ್ಲ ಕರ್ನಾಟಕ ತಾನೆ ಒಂದೇ. ದಕ್ಷಿಣ ಕನ್ನಡ ಆಗಲಿ ಯಾವ ಕನ್ನಡ ಆಗಲಿ ಎಲ್ಲ ಕರ್ನಾಟಕ ಒಂದೇನಲ್ಲ. ಚೆನ್ನಾಗಿ ನಡೀತಾರೆ. ಇಲ್ಲ, ಅವಾಗಿಂದ ಇದೆ. ಅಪ್ಪಾಜಿ ಕಾಲದಿಂದ ಅಪ್ಪಾಜಿ ಫ್ಯಾಮಿಲಿ ಅಂದ್ರೆ ಒಂದು ಗೌರವ ಇದೆ. ಅದರಿಂದ ಇದು ನಮ್ಗೆ ತುಂಬಾ ಮೆಚ್ಚುಗೆ ಆದವರು. ಯಾವಾಗ ಬಂದ್ರು ಹುಬ್ಳಿಲಿ ಸಿನಿಮಾಗೋಸ್ಕರ ಬರ್ತೀವಿ ಅಂತಲ್ಲ, ಸುಮ್ಮನೆ ಬಂದ್ರು ನಮ್ಗೆ ಬಹಳ ಇಷ್ಟ ಆಗುತ್ತೆ. ಸರಿಯಾಗಿ ನೋಡಿದ ಪೇಪರ್ ಅಂತ ಕಾಣುತ್ತೆ ನೀವು. ಇಲ್ಲ 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 ಇಲ್ಲ, ಬರ್ತಾ ಇದೆಯಮ್ಮ. ಯಾಕಂದ್ರೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಯಾಕಂದ್ರೆ ಒಳ್ಳೆ ಕತೆ ಬರಬೇಕಲ್ಲ. ನಿರೀಕ್ಷೆ ಅಂದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ನಂಬಿಕೆ ಇತ್ತು. ಬಟ್ ಇಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ನಮ್ ಕೈಯಲ್ಲಿಲ್ಲ. ಯಾಕಂದ್ರೆ ಇದು ನಾವು ಒಂದು ಕತೆ ಒಂದು ಇದ್ರಲ್ಲಿ ಮಾಡ್ತೀವಿ. ಬಟ್ ಪ್ರೇಕ್ಷಕರು ನೋಡಿ ಮೆಚ್ಚಿದಾಗ ಈ ಪಾತ್ರ, ಅದೇ ಹೇಳಿದೆ ಯಾವ್ದೋ ಪ್ರೆಸ್ ಮೀಟ್ ಲಾಸ್ಟ್ ಟೈಮ್ ಪಿಕ್ಚರ್ ರಿಲೀಸ್ ಆಗಕ್ಕೂ ಮುಂಚೆನೆ ಮಫ್ತಿಲ್ ನೋಡ್ಬಿಟ್ಟು ಭಾರತೀಯಗಳನ್ನ ತುಂಬಾ ಇಷ್ಟಪಟ್ಟಿದ್ರು. ಭಾರತೀಯಗಳು ನೋಡಿದ್ಮೇಲೆ ಭಾರತೀಯಗಳು ಅವ್ರು ಎಲ್ಲ ಹೃದಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ದೆ. ಅದು ಸತ್ಯ ಆಯ್ತು ಅಂತ ಕಾಣುತ್ತೆ. ಹಂಗಂತ ಏನಿಲ್ಲ, ಒಂದು ಆಶೀರ್ವಾದ ಅಷ್ಟೇನೆ. ಎಲ್ರಿಗೂ ಆಶೀರ್ವಾದ ಅಷ್ಟೇನೆ. 45 ಸ್ಟಾರ್ಟ್ ಆಗ್ತದೆ, ರೆಡಿ ಆಗಿದೆ, ಬರುತ್ತೆ. ಇನ್ನೊಂದು 131 ಅಂತ ಇನ್ನೂ ಹೆಸರಿಟ್ಟಿಲ್ಲ. ನಮ್ದೇ ಇದರಲ್ಲಿ ಆನಂದ್, ಎ ಫಾರ್ ಆನಂದ್ ಅಂತ ಬರುತ್ತೆ. ಮಫ್ತಿ ಸೀಕ್ವೆಲ್ ಅಂದ್ರೆ ಇನ್ನೂ ಹೆಸರಿಟ್ಟಿಲ್ಲ, ಬೇರೆ ಹೆಸರಿಡ್ತೀವಿ. ಬಟ್ ಹೇಳಿದ್ರಲ್ಲ ಇವಾಗ. ಅಲ್ಲ ಮೇಡಮ್, ಈಗ ಎಸ್ಪೆಷಲಿ ರಾಜ್ಕುಮಾರ್ ಅವರು ಬಹಳ ಉತ್ತರ ಕನ್ನಡ ಬಗ್ಗೆ ಅಭಿಮಾನಿ ಇತ್ತು. ನಿಮಗೆ ಇಲ್ಲಿ ಬಂದಾಗ ಏನು ಅನಿಸ್ತದೆ? ಯಾವಾಗಲೂ ಸಂತೋಷ ಆಗುತ್ತೆ. ಇಲ್ಲಿಗ ಏನಕ್ಕಾದ್ರೂ ಬರ್ತಾನೆ ಇರ್ತೀವಿ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಬೈರತಿರಣ್ಣಗಳನ್ನ ಇಷ್ಟು ಚೆನ್ನಾಗಿ ಇಲ್ಲಿ ಜನ ತಗೊಂಡಿರೋದು ಬಹಳ ಹ್ಯಾಪಿ ಆಗುತ್ತೆ. ಏನ್ ಕ್ವೆಶ್ಚನ್ ಏನ್ ನಿಮ್ದು? ಉತ್ತರ ಕನ್ನಡ ಬಗ್ಗೆ ಸಾಕಷ್ಟು ನಿಮ್ಮ ಕುಟುಂಬ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಎಲ್ಲರೂ ಕನ್ನಡ ಚಿತ್ರ ನೋಡಿದ್ರೆ ಉತ್ತರ ಕರ್ನಾಟಕ ಇರ್ಬೋದು, ಬೇರೆ ಭಾಗದ ಕರ್ನಾಟಕ ಇರ್ಬೋದು, ಎಲ್ಲ ನಮ್ಮ ಕನ್ನಡದವ್ರನ್ನೇ ಕನ್ನಡ ಚಿತ್ರ ನೋಡ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಥಿಯೇಟರಿಗೆ ಜನ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾನು ಹೇಳ್ತಾ ಇದ್ದೆ, ಚಿತ್ರ ಚೆನ್ನಾಗಿದ್ರೆ ಗ್ಯಾರಂಟಿ ಬರ್ತಾರೆ ಅಂತ. ಈ ಕಥೆಯಲ್ಲಿ ಅದು ಪ್ರೂವ್ ಆಯಿತು. ಇನ್ನೂ 2 ಫಿಲಮ್ ಹಿಟ್ ಆಗಿದೆ ನಮ್ಮ ಕನ್ನಡ ಇದರಲ್ಲಿ. ಸೊ ಫಿಲಮ್ ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ ಅಂತ ನನ್ಗನ್ಸುತ್ತೆ. ಆಮೇಲೆ ಇದು ನಮ್ಮ 2ನೇ ಚಿತ್ರ ನಮ್ಮ ಗೀತಾ ಪಿಕ್ಚರ್ಸಲ್ಲಿ. ಸೊ ವೇದ ಮಾಡಿದ್ವಿ, ಜನ ಚೆನ್ನಾಗಿ ತಗೊಂಡ್ರು. ಇವಾಗ ಇದನ್ನು ಚೆನ್ನಾಗಿ ತಗೊಂಡ್ರು. ಮುಂದೆ ಒಂದು ಚಿತ್ರ ಒಬ್ಬ ಟೀಚರ್ ಮತ್ತೆ ಸ್ಟೂಡೆಂಟ್ ಮಧ್ಯದ ಸಂಬಂಧದ ಬಗ್ಗೆ ಒಂದು ಕತೆ ಇದೆ. ಅದನ್ನ ಮಾಡ್ತಾ ಇದ್ದೀವಿ, ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುಭಾಷ್ ಕುಮಾರ್ ಅವರು US ಇಂದ ಬಂದ ಮೇಲೆ ಸಣ್ಣ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಅದು ಏನು ಟ್ರೀಟ್ಮೆಂಟ್ ಕೊಡಬೇಕು ಇವಾಗ ನಡೀತಾ ಇದೆ. ಆಮೇಲೆ US ಹೋಗಿ ಅಲ್ಲೊಂದು ಸರ್ಜರಿ ಮಾಡ್ಕೊಂಡು ಬರಬೇಕು. ಸೊ ಅದನ್ನ ಮುಗಿಸ್ಕೊಂಡು ಬಂದು ಜನವರಿಲಿ ಬರ್ತೀವಿ. ಆಮೇಲೆ ಫೆಬ್ರವರಿ ಮೇಲೆ ಶೂಟಿಂಗ್ ನಾಳೆ ಚಿತ್ರದುರ್ಗ ರಾಣಿಬೆನ್ನೂರು ಅಂಡ್ ಇದು ತುಮಕೂರು. ಅವ್ರ ಮಾಯ್ದಾದೇನೋ ಕೇಳ್ತಿದ್ರು. ಮಾದಾಯ ಯಾವ ಸಮಸ್ಯೆ ಬಂದ್ರೆ ಒಂದು 100% ಆಗುತ್ತೆ. ಓಕೆ, ಇಲ್ಲ ಈ ಸತಿ ಆ ಕೊರಗೆ ನಾವು ಹೋಗಿಸ್ತೀವಿ. ಆಯ್ತಾ? ಇಲ್ಲ ಎಲ್ಲದಕ್ಕೂ ಬರ್ತೀವಿ.